ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಮೀಶೋದಲ್ಲಿ ಸ್ವಲ್ಪ ಥಿಂಗ್ಸ್ ಗಳನ್ನ ಆರ್ಡರ್ ಮಾಡಿದ್ದೆ. ಏನಂದ್ರೆ ಕಂಟೈನರ್ಸ್ಗಳು. ಮನೆಯಲ್ಲಿ ಅಡಿಗೆ ಮನೆಗೆ ಬೇಕಿತ್ತು. ಕಾಳುಗಳೆಲ್ಲ ಹಾಕೊಳಕ್ಕೆ ಇತ್ತು, ಪ್ಲಾಸ್ಟಿಕ್ ಇತ್ತು. ಮತ್ತೆ ಅದು ನಮ್ಮ ಬೇಕರಿ ಹುಡುಗರಿಗೆ ಊಟ ಕೊಟ್ಟು ಸ್ವಲ್ಪ ಹಾಳು ಮಾಡಿದ್ರು. ಇನ್ನೊಂದ್ ಸ್ವಲ್ಪ ಇದೆ, ಒಂದ್ ಸ್ವಲ್ಪ ಬೇರೆ ತರದ್ದು ಅದೆಲ್ಲ ಇದ್ರೆ ಚೆನ್ನಾಗಿರಲ್ಲ ಅಂತ ಅನ್ಸ್ತು. ಅದಕ್ಕೆ ನಾನು ಪ್ಲಾಸ್ಟಿಕ್ ಬೇಡ, ಸ್ಟೀಲ್ ಅಂದ್ರೆ ತುಂಬಾ ಕಾಸ್ಟ್ಲಿ. ಅದಕ್ಕೆ ಯಾಕೆ ಗ್ಲಾಸ್ ಆರ್ಡರ್ ಮಾಡಬಾರ್ದು ಅಂತ ಗ್ಲಾಸ್ ಕಂಟೈನರ್ಸ್ ಗಳನ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ನಾನು 1 kgದು ಮತ್ತೆ 1/2 kg ಮತ್ತೆ ಸ್ವಲ್ಪ ಚಿಕ್ಕದು 3 ಮಾಡ್ಕೊಂಡಿದ್ದೆ. ಈಗ ಸದ್ಯಕ್ಕೆ ನನಗೆ 1 kgದು ಮತ್ತೆ ಚಿಕ್ಕದ್ ಬಂದಿದೆ. 1/2 kgದಿಂದ ಬಂದಿಲ್ಲ. ಬಂದ್ಮೇಲೆ ಅದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ. ಆಗ್ಲಿಲ್ಲ ಅಂದ್ರೆ ಒಂದ್ಸಲ ಕಿಚನ್ ಟೂರ್ ಮಾಡೋಣ ಅನ್ಕೊಂಡಿದೀನಿ. ಆವಾಗ ನಿಮ್ಗೆ ತೋರಿಸ್ತೀನಿ. ಚಿರಕ್ಕೆ ಮುಟ್ಬಾರ್ದು. ಇದು 1 kgದು. 1 kgದು 4 ಇದೆ. ನೋಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದು ಇಲ್ಲೂ ಗ್ಲಾಸ್ ಇದೆ. ಇದು ಈ ಕಲರ್ ಇದೆ, ಸಿಲ್ವರ್ ಕಲರ್ ತರ ಇದೆ. ನೋಡೋದಕ್ಕೆ ಲುಕ್ ಮಾತ್ರ ಸಖತ್ತಾಗಿದೆ. ಗ್ಲಾಸ್ ಉರ್ದೋಗುತ್ತೆ ಬಿಡ. ಬಾಯ್ ಬಾಯ್ ಬಿಟ್ಬಾರ್ದು. ಹಾ, ಗಾಯ ಆಗುತ್ತೆ. ಎಲ್ಲ ಚೆನ್ನಾಗಿದೆ. ನಾಲ್ಕಿದೆ ನೋಡಿ, 1 kgದು. 4 ಚೆನ್ನಾಗಿದೆ, ಏನು ಡ್ಯಾಮೇಜ್ ಆಗಿಲ್ಲ. ನೋಡಕ್ಕೂ ಮತ್ತೆ ಲುಕ್ ನೀವೇ ನೋಡ್ತಿರ್ಬೋದು, ಸೂಪರ್ ಆಗಿ ಕಾಣಿಸ್ತಿದೆ. ನೀವು ಬೇಕಿದ್ರೆ ಆರ್ಡರ್ ಮಾಡ್ಕೋಬಹುದು, ಮೀಶೋದಲ್ಲಿ ಮಾಡಿದ್ದು. ನೆಕ್ಸ್ಟ್ ಚಿಕ್ಕದು ಓಪನ್ ಮಾಡೋಣ. ತಿನ್ನಿ, ಕುಡು ಮಮ್ಮಿ. ಇಲ್ಲಿ ನೋಡಿ, ಈ ತರ ಇದೆ. ಚಿಕ್ಕದು ಅಂದ್ರೆ ಸಾಸಿವೆ, ಜೀರಿಗೆ ಆ ತರದ್ ಹಾಕೊಳಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ ನೋಡಿ. ನಾನ್ ತೆಗಿತೀನಿ ಅಂದ್ರೆ ಒಂದೊಂದ್ಸಲ ಲೂಸ್ ಆಗಿರುತ್ತೆ, ಕ್ಯಾಪ್ ಟೈಟ್ ಆಗಲ್ಲ, ಆ ತರ ಪ್ರಾಬ್ಲಮ್ ಬರುತ್ತೆ. ಮತ್ತೆ ಗ್ಲಾಸ್ ಅಲ್ವಾ, ಹೊಡೆದೋಗಿರುತ್ತೆ ಪ್ಯಾಕಿಂಗ್ ಚೆನ್ನಾಗಿಲ್ಲದೆ. ಬಟ್ ಇಲ್ಲಿ ಏನಿಲ್ಲ, ಪ್ಯಾಕಿಂಗ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ. ಒಂದಕ್ಕೊಂದು ಡ್ಯಾಮೇಜ್ ಆಗೋ ತರ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಇದು 6 ಇದೆ, ಇದು 4 ಇದೆ. ಅಡ್ಗೆ ಮನೆಗೊತ್ತು ನೋಡಕ್ಕೂ ಚೆನ್ನಾಗಿರುತ್ತೆ. ಮತ್ತೆ ಇವಾಗ ಪ್ಲಾಸ್ಟಿಕ್ ಅಲ್ಲೆಲ್ಲ ತಿನ್ಬಾರ್ದು ಅಂತ ಹೇಳ್ತಾರಲ್ವಾ, ಪ್ಲಾಸ್ಟಿಕ್ ಬಾಕ್ಸ್ ಗಳನ್ನೆಲ್ಲ ಯೂಸ್ ಮಾಡಬಾರ್ದು ಅಂತ. ಸೊ ನಮ್ಗೆ ಸ್ಟೀಲ್ ಬಾಕ್ಸ್ ತಗೊಳಕ್ಕಾಗಲ್ಲ, ಇವಾಗಂತೂ ಕಾಸ್ಟ್ಲಿ ಆಗಿದೆ. ಅದನ್ನು ಕೆಜಿಗೆ ಇಷ್ಟು ಅನ್ನೋ ತರ ಇದೆ ಅಂತ ಅನ್ಸುತ್ತೆ. ಅದಕ್ಕೆ ನಾವು ಗಾಜಿಂದೆ ಆರ್ಡರ್ ಮಾಡ್ಕೊಳ್ಳೋದು ಪ್ರೆಸೆಂಟ್ ಸಿಚುವೇಶನ್ಗೆ ಒಳ್ಳೇದಂತ ನನ್ಗನ್ಸ್ತು. ನನ್ನ ಬಜೆಟಿಗೆ ತಕ್ಕಂಗೆ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ನೋಡಕ್ಕೂ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಮತ್ತೆ ಪ್ಯಾಕಿಂಗು ಚೆನ್ನಾಗಿ ಮಾಡಿ ಕಳ್ಸಿದ್ದಾರೆ. ನೀವು ತಗೋಬಹುದು. ಇನ್ನು 1/2 kgದು 6 ಇದೆ, ಅದು ಬರ್ಬೇಕು. ಅದು ಬಂದ್ಮೇಲೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದಂತೂ ಎರಡನ್ನೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಆರ್ಡರ್ ಮಾಡ್ಕೋಬಹುದು, ಮೀಶೋದಲ್ಲಿ ಆರ್ಡರ್ ಮಾಡಿರೋದು ನಾನು. ಫ್ರೆಂಡ್ಸ್, ನಾನು ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡಿದ್ದೆ. ದೋಸೆ, ಆಲೂಗಡ್ಡೆ ಪಲ್ಯ ಮತ್ತೆ ಚಟ್ನಿ ಮಾಡಿದ್ದೆ.
ದೋಸೆ ಖಾಲಿ ಆಯ್ತು, ದೋಸೆ ಹಿಟ್ಟು ಉಳ್ದಿಲ್ಲ, ಎಲ್ಲ ಖಾಲಿ ಆಯ್ತು. ಬಟ್ ಪಲ್ಯ ಮಾತ್ರ ಇಷ್ಟು ಉಳ್ದಿದೆ. ಈ ಪಲ್ಯ ಇಟ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಬಿಸಾಕೋಕ್ಕೂ ಮನ್ಸು ಬರ್ಲಿಲ್ಲ. ಅದಕ್ಕೆ ಸಿಂಪಲ್ ಆಗಿ ಕೋಡ್ಬಳೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅನ್ಕೊಂಡೆ. ಯೋಚನೆ ಮಾಡ್ತಿದ್ದೀರಾ ಪಲ್ಯದಲ್ಲಿ ಕೋಡ್ಬಳೆನಾ ಅಂತ? ನಿಮ್ ಕನ್ಫ್ಯೂಸ್ ಆಗ್ಬೇಡಿ. ಅದ್ ಹೇಗ್ ಮಾಡೋದು ಅಂತ ನೋಡೋಣ ಇವಾಗ. ನಾನು ಬನ್ನಿ ತೋರಿಸ್ಕೊಡ್ತೀನಿ. ಇದನ್ನ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಬಾಣಲೆಗೆ 1.5 ಕಪ್ ಆಗುವಷ್ಟು ನೀರನ್ನ ಹಾಕೊಂತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು ನೀರು. ಅಲ್ಲಿವರೆಗೂ ನಾನು ಅದನ್ನ ಬಿಡ್ತೀನಿ. ನೆಕ್ಸ್ಟ್ ಅದಕ್ಕೆ ನಾನು ಯಾವ ಕಪ್ಪಲ್ಲಿ ನೀರನ್ನ ತಗೊಂಡಿದ್ದೆ ಅದೇ ಕಪ್ಪಲ್ಲಿ 3/4 ಬೌಲ್ ಆಗುವಷ್ಟು ಸಣ್ಣ ರವೆನ ಹಾಕೊಂತಾ ಇದ್ದೀನಿ. ನಾರ್ಮಲ್ ಚಿರೋಟಿ ರವೆ ಅಂತೀವಲ್ಲ ಅದೇ ರವೆನೆ ಹಾಕೊಂಡು ನೀಟಾಗಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂತೀನಿ. ಅದು ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೆಂದ್ಮೇಲೆ ಈ ಹದಕ್ಕೆ ಬರುತ್ತೆ. ಇಷ್ಟು ಬಂದ್ರೆ ಸಾಕು. ಅದನ್ನ ಮಿಕ್ಸಿಂಗ್ ಬೌಲ್ಗೆ ಹಾಕೊಂತೀನಿ. ಆಮೇಲೆ ಅದನ್ನ ನೀಟಾಗಿ ತಣ್ಣಗಾಗಕ್ಕೆ ಬಿಡ್ತೀನಿ. ಅದು ತಣ್ಣಗಾದ್ಮೇಲೆ ನಾವು ಏನು ಉಳಿದಿರೋ ಅಂತ ಆಲೂಗಡ್ಡೆ ಪಲ್ಯ ಇರುತ್ತೆ ಅಲ್ವಾ, ಅದನ್ನ ಅದ್ರೊಳಗಡೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂತೀನಿ. ಆ ರವೆ ಮತ್ತೆ ಆಲೂಗಡ್ಡೆ ಪಲ್ಯ ನೀಟಾಗಿ ಮಿಕ್ಸ್ ಆಗ್ಬೇಕು. ಅಲ್ಲಿವರೆಗೂ ನಾನು ನೀಟಾಗಿ ಅದನ್ನ ಕಲ್ಸ್ಕೊಂತೀನಿ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕೊಂತಿದ್ದೀನಿ. ನೀವು ಬೇಕಿದ್ರೆ ಖಾರದ ಪೌಡರ್ನು ಹಾಕೊಬಹುದು. ಆಲೂಗಡ್ಡೆ ಪಲ್ಯಕ್ಕೆ ಉಪ್ಪು ಹಾಕಿರ್ತೀವಿ ಆಲ್ರೆಡಿ, ಆದ್ರಿಂದ ನೀವು ಉಪ್ಪನ್ನ ಸ್ವಲ್ಪ ನೋಡಿ ಹಾಕೊಳ್ಳಿ. ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡಾಗಿದೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ತರ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಾನು ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ಕೋಡ್ಬಳೆ ಆಕಾರದಲ್ಲಿ ಮಾಡ್ಕೊಂತಿದ್ದೀನಿ. ಇದು ಮಾಡೋದು ತುಂಬಾ ಈಸಿ, ತುಂಬಾ ಸಿಂಪಲ್ಲು, ತುಂಬಾ ರುಚಿಯಾಗಿರುತ್ತೆ, ಈಸಿಯಾಗಿ ಆಗುತ್ತೆ ಮತ್ತೆ ಬೇಗ ಆಗುತ್ತೆ. ಇವಾಗ ನಾನು ಎಲ್ಲ ಕೋಡ್ಬಳೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನ ಡೀಪ್ ಫ್ರೈ ಮಾಡ್ಕೊಬೇಕು. ಅದಕ್ಕೆ ನಾನು ಎಣ್ಣೆನ ಕಾಯೋಕೆ ಇಟ್ಟಿದ್ದೆ. ಎಣ್ಣೆ ಇವಾಗ ನೀಟಾಗಿ ಬಿಸಿ ಆಗಿದೆ. ಇವಾಗ ನಾವು ಏನು ಕೋಡ್ಬಳೆಗಳು ಮಾಡ್ಕೊಂಡಿದ್ವಿ ಅದನ್ನ ಒಂದೊಂದೇನೆ ಎಣ್ಣೆ ಒಳಗಡೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಟೈಮ್ ಬಿಡಿ, ಅಂದ್ರೆ 1 ನಿಮಿಷ ಬಿಡಿ. ಹಾಕಿದ ತಕ್ಷಣನೇ ನೀವು ಮಿಕ್ಸ್ ಮಾಡಕ್ ಹೋಗಬೇಡಿ. ಒಂದು ಸ್ವಲ್ಪ ಟೈಮ್ ಬಿಟ್ಟಾದ್ಮೇಲೆ ಈ ತರ ಮಡ್ಚಿ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಹಾಕಿದ ತಕ್ಷಣನೇ ಏನಾದ್ರೂ ನಾವು ಕೈ ಆಡಕ್ ಹೋದ್ರೆ ಅದು ಪೀಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 2 ಕಡೆ ನೀಟಾಗಿ ಬೇಯಿಸ್ಕೊಂಡು ಆಮೇಲೆ ಅದನ್ನ ತಗೊಂಡ್ರೆ ನಮ್ಗೆ ಕೋಡ್ಬಳೆ ರೆಡಿ ಆಗುತ್ತೆ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಅಂತ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಸಾಸ್ ಜೊತೆ ಸರ್ವ್ ಮಾಡೋದ್ರಂತೂ ಇನ್ನ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ. ತುಂಬಾ ಅಂದ್ರೆ ತುಂಬಾ ಕ್ರಿಸ್ಪಿಯಾಗಂತೂ ಇದೆ. ಬಿಸಿಯಲ್ಲೇ ತಿಂದ್ರೆ ಅಂತೂ ಸಖತ್ತಾಗಿ ಅನ್ಸುತ್ತೆ. ಇದ್ರ ಜೊತೆ ಕಾಫಿ ಇದ್ರೆ ಅಂತೂ, ಇಲ್ಲ ಟೀ ಕುಡಿಯೋರ್ಗೆ ಟೀ ಇದ್ರೆ ಒಳ್ಳೆ ಕಾಂಬಿನೇಷನ್. ಮಕ್ಕಳಿಗೆ ಕೋಡ್ಬಳೆಗಿಂತ ಈ ತರ ಫ್ರೆಂಚ್ ಫ್ರೈಸ್ ರೀತಿ ಮಾಡ್ಕೊಟ್ರೆ ಇನ್ನ ತುಂಬಾ ಇಷ್ಟ ಆಗುತ್ತೆ. ನನ್ ಮಗಂಗೂ ಇದೇ ತರ ಮಾಡ್ಕೊಟ್ಟೆ, ಅವನಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದ. ಏನದು? ಯಸ್. ಹೆಂಗಿದೆ? ಹೆಂಗಿದೆ? ಯಮ್ಮಿ ಇದೆ ಅಂತ ತಿನ್ನು. ಇಷ್ಟ ಆಯ್ತಾ ನಿಂಗೆ? ಮಕ್ಕಳಿಗಂತೂ ಈ ಸ್ನ್ಯಾಕ್ಸ್ ತುಂಬ ಇಷ್ಟ. ನನ್ನ ಮಗ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾನೆ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಇಷ್ಟು ಬಟ್ಟೆ ಇದೆ, ಮಡಿಸ್ಬೇಕು. ಇಲ್ಲಿ ಒಂದು ಕಡೆ ಇವನು ಹೇಳ್ತಿದ್ದಾನೆ, ಒಂದು ಕಡೆ ಇವನು ಹೇಳ್ತಿದ್ದಾನೆ. ಏನು ಮಾಡೋದು? ಇಬ್ರು ಇಷ್ಟೊಂದು ಟಾರ್ಚರ್ ಕೊಟ್ರೆ ನಾನು ಹೇಗೆ ಕೆಲಸ ಮುಗಿಸ್ಕೊಳ್ಳೋದು? ನೋಡಿ ಇಲ್ಲಿ. ನನ್ನಿಬ್ರು ಮಕ್ಕಳನ್ನ ಸಂಭಾಳಿಸೋಷ್ಟ್ರೊಳಗಡೆ ನನ್ನ ಹತ್ರ ಇರೋ ಎನರ್ಜಿ ಎಲ್ಲ ಖಾಲಿ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ಅವಾಗವಾಗ ಏನಾದರೂ ಹೆಲ್ದಿ ಆಗಿರೋ ಫುಡ್ಗಳನ್ನ ಮಾಡಿಕೊಂಡು ಎನರ್ಜಿ ಬರ್ಸ್ಕೋಬೇಕಲ್ವಾ. ಅದಕ್ಕೆ ನಾನು ಇವತ್ತು ಸ್ವೀಟ್ ಕಾರ್ನಲ್ಲಿ ಒಂದು ಚಿಕ್ಕದಾಗಿರೋ ಸ್ನ್ಯಾಕ್ಸ್ನ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಸ್ವೀಟ್ ಕಾರ್ನ್ನ ಬೇಯಿಸ್ಕೊಂಡು ನೀಟಾಗಿ ನೀರನ್ನ ಸೋಸ್ಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡೆ. ನೆಕ್ಸ್ಟ್ ಅದಕ್ಕೆ ದಾಳಿಂಬೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರು, ಖಾರದ ಪೌಡರು, ಸ್ವಲ್ಪ ಜೀರಿಗೆ ಪೌಡರು ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಆಮೇಲೆ ಲೈಟಾಗಿ ಒಂದು ಸ್ವಲ್ಪ ನಿಂಬೆ ಹಣ್ಣನ್ನು ಹಾಗೇನೆ ಹಿಂಡ್ಕೊಂಡ್ಬಿಟ್ಟು
ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ ಆಗಿರೋ ಚೆನ್ನಾಗಿರೋ ಕಲರ್ಫುಲ್ ಆಗಿರೋ ಸ್ವೀಟ್ ಕಾರ್ನ್ ರೆಸಿಪಿ ರೆಡಿ ಆಗುತ್ತೆ. ಇದು ಮಾಡೋದು ಎಷ್ಟು ಸಿಂಪಲ್ ಅಲ್ವಾ, ಹಾಗೆ ತುಂಬ ಹೆಲ್ದಿ ಕೂಡ. ಡಯಟ್ ಮಾಡ್ತಿರೋರಿಗಂತೂ ಇದು ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ. ಇಷ್ಟು ತಿಂದ್ರೆ ಸಾಕು. ಇದ್ರ ಜೊತೆ ಏನಾದ್ರೂ ಒಂದು ಸಿಂಪಲ್ ಆಗಿ ಸೌತೆಕಾಯಿ ಆ ತರ ಏನಾದ್ರೂ ನಂಚ್ಕೊಂಡು ತಿಂದ್ರೆ ಹೊಟ್ಟೆನೆ ತುಂಬ ಹೋಗುತ್ತೆ. ನಾನು ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಂಡು ಮೇಲ್ಗಡೆ ಸ್ವಲ್ಪ ಶೇವ್ನ ಹಾಕೊಂಡು ಗಾರ್ನಿಶ್ ಮಾಡ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ. ನೋಡೋಕ್ಕೂ ಕಲರ್ಫುಲ್ ಆಗಿರ್ಬೇಕು, ಹಾಗೆ ತಿನ್ನೋಕ್ಕೂ ರುಚಿಯಾಗಿರ್ಬೇಕು ಅಲ್ವಾ. ಹಾಯ್ ಗುಂಡು ಬಾಸ್, ಹಾಯ್ ಗುಂಡು ಬಾಸ್, ಏನು ಮಾಡ್ತಿದ್ದೀರಾ? ಏನು ಯೋಚನೆ ಮಾಡ್ತಿದ್ದೀರಾ? ಹಾಯ್ ಗುಂಡು ಬಾಸ್, ನೀವು ಗುಂಡು ಬಾಸಾ? ನೀವು ಗುಂಡು ಬಾಸಾ? ಏನು ಮಾಡ್ತಿದ್ದೀರಾ? ಏನದು? ಯಸ್, ವೆರಿ ಗುಡ್. ಇ ಫಾರ್ ಆಮೇಲೆ ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್? ಹಾಗೇನೆ ನನ್ನ ಮಗಂದು ಹೋಮ್ವರ್ಕ್ ಎಲ್ಲ ಮುಗಿಸಾಯ್ತು. ಅವನಿಗೂ ಕೂತ್ಕೊಂಡು ಹೋಮ್ವರ್ಕ್ ಮಾಡಿಸ್ದೆ. ಹಾಗೇನಿಲ್ಲ, ನಾನು ಇಲ್ಲಾಂದ್ರೂ ಹೋಮ್ವರ್ಕ್ ಮಾಡ್ತಾನೆ, ಬಟ್ ಒಂದೊಂದು ಗೊತ್ತಾಗಲ್ಲ ಲೆಟರ್ಸ್ಗಳು, ಮತ್ತೆ ಒಂದೊಂದು ಅಕ್ಷರಗಳು ಕಷ್ಟ ಇರುತ್ತೆ, ಬರೆಯೋಕ್ಕಾಗಲ್ಲ ಅವನಿಗೆ. ಸೊ ಹಾಗಾಗಿ ಅವನ ಹತ್ರನೇ ಕೂತ್ಕೊಂಡು ಹೋಮ್ವರ್ಕ್ ಎಲ್ಲ ಮಾಡಿಸ್ತೀನಿ. ಅವನಿಗೆ ಸ್ಕೂಲ್ಗೆ ಹೋಗೋಕ್ಕೆ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ, ಬಟ್ ಹೋಮ್ವರ್ಕ್ ಮಾಡೋದು ಅಂದರೆ ತುಂಬ ಇಷ್ಟ. ಅವನೇ ಖುಷಿಯಿಂದ ಬುಕ್ ಎಲ್ಲ ತಗೊಂಡು ಹೋಮ್ವರ್ಕ್ ಮಾಡಿ ಮತ್ತೆ ನೀಟಾಗಿ ಅವನೇ ಟೇಬಲ್ಸ್ ಎಲ್ಲ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಇಟ್ಬಿಟ್ಟು ಬ್ಯಾಗು ಅಲ್ಲೆಲ್ಲ ಇಟ್ಬಿಡ್ತಾನೆ. ಅದು ನನಗೆ ತುಂಬ ಖುಷಿ ಆಗುತ್ತೆ. ನನ್ನ ಮಗನ ಹೋಮ್ವರ್ಕ್ ಎಲ್ಲ ಮುಗಿಸಿದ್ಮೇಲೆ ನಾನು ಮನೆ ಕೆಲಸ ಎಲ್ಲ ಸ್ವಲ್ಪ ಇತ್ತು, ಪಾತ್ರೆ ವಾಶ್ ಮಾಡೋದು ಅದೆಲ್ಲ ಮುಗಿಸ್ಕೊಂಡೆ. ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಟೈಮ್ ಮಕ್ಳ ಜೊತೆ ಆಟ ಆಡ್ಕೊಂಡು ಇವತ್ತಿನ ದಿನನ ಕಂಪ್ಲೀಟ್ ಮಾಡಿದೆ. ನಾವು ಈ ಭೂಮಿ ಮೇಲೆ ಎಷ್ಟು ದಿನ ಬದುಕಿರ್ತೀವೋ ಗೊತ್ತಿಲ್ಲ, ಇರೋವರೆಗೂ ಖುಷಿಯಾಗಿರೋಣ, ಬೇರೆಯವ್ರಿಗೂ ಖುಷಿನ ಹಂಚೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.